ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ. ಆ ನವೆಂಬರ್ ಕ್ರಾಂತಿಯಲ್ಲಿ ಸಿದ್ದರಾಮಯ್ಯನವರು ತಮ್ಮ CM ಪಟ್ಟವನ್ನು ಬಿಟ್ಕೊಡ್ಬೇಕಾಗತ್ತೆ ಮತ್ತು DK ಶಿವಕುಮಾರ್ ಅವರು, ಅಂದರೆ ಈಗಿನ DCM ಆಗಿರುವಂಥ ಉಪಮುಖ್ಯಮಂತ್ರಿ ಆಗಿರುವಂಥ DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸ್ತಾರೆ. ಹಾಗಾಗಿ ನವೆಂಬರ್ ಕ್ರಾಂತಿ ಆಗೇ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗತ್ತೆ, ಅದಾಗತ್ತೆ ಇದಾಗತ್ತೆ ಎಲ್ಲವೂ ಆಗತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವ ಕ್ರಾಂತಿನೂ ಆಗ್ತಿಲ್ಲ. DK ಶಿವಕುಮಾರ್ ಅವರು DCM ಆಗಿರ್ತಾರೆ, ಜೊತೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂಥ ಪಕ್ಕಾ ಮಾಹಿತಿ ಇದೀಗ ಸಿಗ್ತಾ ಇದೆ. ಇದರ ಬೆನ್ನಲ್ಲೇ ಕ್ರಾಂತಿ ಎಲ್ಲೋಯ್ತು, ನವೆಂಬರ್ ಕ್ರಾಂತಿ ಆಗಲಿಲ್ಲ ಎನ್ನುವಂಥ ಮಾತು ಕೇಳಿ ಬರ್ತಾ ಇರುವುದರ ಹಿನ್ನೆಲೆಯಲ್ಲಿ ಆ್ಯಕ್ಚುಲಿ ನಿಜಕ್ಕೂ ನವೆಂಬರ್ ಕ್ರಾಂತಿ ಆಗ್ತಾ ಇದೆ. ಮೊದಲು ಸೆಪ್ಟೆಂಬರ್ ಕ್ರಾಂತಿ ಆಗಿತ್ತು, ಅದು ಎರಡು ಕಡೆ ಆಗಿತ್ತು. ಸೆಪ್ಟೆಂಬರ್ ಕ್ರಾಂತಿಯಲ್ಲಿ KN ರಾಜಣ್ಣನವರನ್ನ ಕೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ಕಿತ್ತು ಬಿಸಾಡಿತ್ತು, ಅದು ಕೂಡ ಸೆಪ್ಟೆಂಬರ್ ಕ್ರಾಂತಿಯಾಗಿತ್ತು. ಅದಾದ ನಂತರ ನವೆಂಬರಲ್ಲಿ ಯಾವ ಕ್ರಾಂತಿನೂ ಕೂಡ ಆಗಿಲ್ಲ. ಮತ್ತೊಂದು ಕಡೆ ಬಿಗ್ ಬಾಸ್ ಎನ್ನುವಂಥ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಕೂಡ ಪ್ರಾರಂಭವಾಗಿದ್ದು ಸೆಪ್ಟೆಂಬರ್ 28 ನಂತರ. ಅಲ್ಲಿ ಬಿಗ್ ಬಾಸ್ ಸೀಸನ್ 12 ಪ್ರಾರಂಭವಾದಂಥ 11ನೇ ದಿನದಲ್ಲಿ ಬಿಗ್ ಬಾಸ್ ಸೀಸನ್ನಿಗೆ ಬೀಗ ಹಾಕುವಂಥ ಒಂದು ಸನ್ನಿವೇಶ ಕೂಡ ಎದುರಾಗುತ್ತೆ. ಹಾಗಾಗಿ ಅಲ್ಲಿ ಅಕ್ಟೋಬರ್ ಕ್ರಾಂತಿ ಆಗುತ್ತೆ. ಅಕ್ಟೋಬರ್ ಕ್ರಾಂತಿ ಆದ ನಂತರ ಎಲ್ಲವೂ ಕೂಡ ಸರಾಗಿ ಹೋಗ್ತಾನೆ ಇರುತ್ತೆ. ಆದರೆ ಇದೀಗ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನವೆಂಬರ್ ಕ್ರಾಂತಿ ಎನ್ನುವುದು ದೊಡ್ಡದಾಗಿ ಬಿಂಬಿತವಾಗ್ತಾ ಇದೆ. ಅದರ ಒಂದೊಂದೇ ವಿಚಾರವನ್ನು ಗಮನಿಸ್ತಾ ಇದ್ದರೆ ಇದೀಗ 3-4 ದಿನಗಳಿಂದ ಅಥವಾ 4-5 ದಿನಗಳ ಹಿಂದೆ ಬಿಗ್ ಬಾಸ್ ಶೋದ ವಿರುದ್ಧವೇ ಕಂಪ್ಲೇಂಟ್ ಕೊಡುವಂಥ ಒಂದು ಕಾರ್ಯ ಕೂಡ ನಡೆದು ಅದರ ಮೊದಲ ಹಂತವಾಗಿ ಗಿಲ್ಲಿಯ ವಿರುದ್ಧ ಕೊಡಗು ಮೂಲದ ಮಹಿಳೆಯರೊಬ್ಬರು ಕೂಡ ಪೊಲೀಸ್ ಠಾಣೆಯಲ್ಲಿ ಹೆಣ್ಮಕ್ಳಿಗೆ ಕೆಟ್ಟದಾಗ ಬೈದರು, ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು, ಅಥವಾ ರಿಷಾ ಎನ್ನುವಂಥ ಬಿಗ್ ಬಾಸ್ ಸ್ಪರ್ಧೆಯ ಬಟ್ಟೆಯನ್ನು ಆ ಕಡೆ ಹಾಕಿದ್ರು, ಹಾಗಾಗಿ ದೌರ್ಜನ್ಯ ಆಯಿತು ಎನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದರು. ಹಾಗಾಗಿ ನವೆಂಬರ್ ಕ್ರಾಂತಿ ದೊಡ್ಡದಾಗಿ ಆಯಿತು. ಅದಾದ ನಂತರ ಹೋರಾಟಗಾರ್ತಿಯಾಗಿರುವಂಥ ಸಂಧ್ಯಾ ಅವರು ಕೂಡ ನಿನ್ನೆ ಮಹಿಳಾ ಆಯೋಗಕ್ಕೆ 3 ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದರು. ಅದು ಸುದೀಪ್ ಅವರ ಮೇಲೆ, ಜೊತೆಗೆ ಅಶ್ವಿನಿ ಗೌಡ ಅವರ ಮೇಲೆ ಮತ್ತು ರಿಷಾ ಗೌಡ ಅವರ ಮೇಲೆ ಕಂಪ್ಲೇಂಟನ್ನು ಕೊಟ್ಟು ರಿಷಿ ಅವರು ಗಿಲ್ಲಿಯ ಮೇಲೆ ಹಲ್ಲೆ ಮಾಡಿದರು. ಜೊತೆಗೆ ರಕ್ಷಿತಾ ಅವರನ್ನು ಅವಮಾನ ಮಾಡಿದಂಥ ಅಶ್ವಿನಿ ಗೌಡ ಅವರ ಮೇಲೆ ಕೂಡ ಕಂಪ್ಲೇಂಟ್ ಅಂದರೆ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟರು. ಜೊತೆಗೆ ಇವೆಲ್ಲವನ್ನು ನೋಡಿಕೊಂಡಿರುವಂಥ ಸುಮ್ಮನೆ ಇರುವಂಥ ಬಿಗ್ ಬಾಸ್ ಹೋಸ್ಟ್ ಆಗಿರುವಂಥ ಸುದೀಪ್ ಅವರ ಮೇಲೂ ಕೂಡ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ರು. ಆ ಮಹಿಳಾ ಆಯೋಗದ ಮುಂದಿನ ಸೂಚನೆಯಂತೆ ಇವತ್ತು SP ಕಚೇರಿಗೆ ಬಂದು ಸಂಧ್ಯಾ ಅವರು ಮುಂದಿನ ತಮ್ಮ ಕಂಪ್ಲೇಂಟನ್ನು ದಾಖಲು ಮಾಡಿದ್ದಾರೆ. ಹಾಗಾಗಿ ಇದು ಒಂದು ಕೂಡ ನವೆಂಬರ್ ಕ್ರಾಂತಿ ಬಿಗ್ ಬಾಸ್ ಅಲ್ಲಾಗಿದೆ. ರಾಜಕಾರಣದಲ್ಲಿ ಆಗಿದೆಯೋ ಬಿಟ್ಟಿದೆಯೋ ಅಥವಾ ಮುಂದಾಗುತ್ತೋ ಅದು ಬೇರೆ ಪ್ರಶ್ನೆ. ಆದರೆ ನಿಜಕ್ಕೂ ನವೆಂಬರ್ ಕ್ರಾಂತಿ ಆಗಿದೆ ಅಂದರೆ ಅದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಾಗಿದೆ. ಅದಾದ ನಂತರ KGF ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ದಿಸ್ ಇಸ್ ದ ಬಿಗ್ಗೆಸ್ಟ್ ನ್ಯಾಷನಲ್ ಇಶ್ಯೂ ಅಂತ ಒಂದು ಡೈಲಾಗ್ ಬರುತ್ತೆ. ಅದೇ ರೀತಿಯಲ್ಲಿ ಇದೀಗ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇರುವಂಥ ಒಂದು ದೊಡ್ಡ ಒಂದು ವಿಷಯ ಅದೇನೆಂದರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನವೆಂಬರ್ ಕ್ರಾಂತಿಗಿಂತ ಹೆಚ್ಚಿದಾಗಿ ಸದ್ದು ಮಾಡ್ತಾ ಇರುವಂಥ, ಅಂದರೆ ರಾಜ್ಯ ರಾಜಕಾರಣ ಆಗಿರ್ಬೋದು ಅಥವಾ ಬಿಗ್ ಬಾಸ್ನಲ್ಲಿ ಆಗ್ತಾ ಇರುವಂಥ ಒಂದು ಗೊಂದಲ ಅಥವಾ ಬೇರೆ ಬೇರೆ ಅಡ್ವರ್ಟ್ ಆಗಿರ್ಬೋದು, ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಸದ್ದು ಮಾಡ್ತಾ ಇರುವಂಥ ವಿಷಯ ಅಂದರೆ ಬಿಗ್ ಬಾಸ್ ಸ್ಪರ್ಧೆ ಆಗಿರುವಂಥ ಅಶ್ವಿನಿ ಗೌಡ ಅವರು ಊಟ ಬಿಟ್ಟಿದ್ದಾರೆ ಅನ್ನುವಂಥ ವಿಷಯ ಇದೆಯಲ್ಲ, ಆ ವಿಷಯ ಇದೀಗ ಸಾಮಾಜಿಕ ಜಾಲತಾಣವನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತಿದೆ. ಕೆಲವೊಬ್ಬರು ಗಿಲ್ಲಿಯ ಊರಿಗೆ ಹೋಗ್ಕೊಂಡು ಅದನ್ನು ಕೇಳ್ತಾ ಇದ್ದಾರೆ, ಕೆಲವೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲವನ್ನು ಕೂಡ ಬರೆದು ಹಾಕ್ತಾಯಿದ್ದಾರೆ. ಅಂದರೆ ಇದು ಎಷ್ಟು ದೊಡ್ಡ ಮಟ್ಟಿನ ಸದ್ದು ಆಗ್ತಿದೆ ಅಂದರೆ ದೆಹಲಿಯ ಬ್ಲಾಸ್ಟ್ ಕೂಡ 2 ದಿನಕ್ಕೆ ನಿಂತೋಯ್ತು. ಬೇರೆ ಬೇರೆ ಕಾಲು ತುಳಿತ, ಬೇರೆ ಬೇರೆ ದರೋಡೆ, ಬೇರೆ ಬೇರೆ ಕಳ್ಳತನ, ಬೇರೆ ಬೇರೆ ದೌರ್ಜನ್ಯ ಎಲ್ಲವೂ ಕೂಡ ನಿಂತೋಯ್ತು. ಇಡೀ ನಮ್ಮ ರಾಜ್ಯ ಒಂದೇ ಮಾತನಾಡ್ತಾ ಇದೆ, ಅದೇನೆಂದರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಶೋ ಅಲ್ಲಿ ಅಶ್ವಿನಿ ಗೌಡ ಅವರು ಊಟ ಮಾಡ್ತಾ ಇಲ್ಲ ಎನ್ನುವಂಥ ಒಂದು ವಿಷಯ ಇದೀಗ ದೊಡ್ಡದಾಗಿ ಸದ್ದನ್ನು ಮಾಡ್ತಿದೆ. ಈ ನವೆಂಬರ್ ಕ್ರಾಂತಿ ಡಿಸೆಂಬರ್ ತನಕ ಮುಂದುವರಿಯುತ್ತಾ ಅಥವಾ ನಾಳೆ ಶನಿವಾರ ಇವೆಲ್ಲವೂ ನವೆಂಬರ್ ಕ್ರಾಂತಿಯಲ್ಲಿ ಮುಗಿದು ಅಶ್ವಿನಿ ಗೌಡ ಅವರು ಹೊರಗೆ ಬರ್ತಾರಾ, ಅಥವಾ ಈ ದೂರು ಕೊಟ್ಟ ವಿಷಯವನ್ನು ಕೇಳಿಸ್ಕೊಂಡಂಥ ಸುದೀಪ್ ಅವರು ಏನಾದರೂ ಇದಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ಳೋ ನಿಟ್ಟಿನಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದ ಬಿಗ್ ಬಾಸ್ನ ಒಂದು ಸ್ಪರ್ಧೆಯಾಗಿರುವಂಥ ಅಶ್ವಿನಿ ಗೌಡ ಅವರ ಮೇಲೆ ಕ್ಲಾಸ್ ತೆಗೆದುಕೊಳ್ತಾರಾ, ಅಥವಾ ಅಶ್ವಿನಿ ಗೌಡ ಅವ್ರನ್ನ ಮನೆಯಿಂದ ಎಲಿಮಿನೇಟ್ ಮಾಡಿ ಹೊರಗೆ ಕಳಿಸ್ತಾರ, ಎಲ್ಲವೂ ಕೂಡ ನಾಳೆ ಕಾದೋಡಬೇಕಾಗಿದೆ. ಆದರೆ ಒಂದಂತೂ ಸತ್ಯ, ನವೆಂಬರ್ ಕ್ರಾಂತಿ ರಾಜ್ಯ ರಾಜಕಾರಣದಲ್ಲಿ ಆಗುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ. ಆದರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಂತೂ ಒಂದರ ಮೇಲಂತೆ ಒಂದು ಈ ದೊಡ್ಡ ಕ್ರಾಂತಿಯ ಮೇಲೆ ಕ್ರಾಂತಿ ಆಗ್ತಿದೆ. ಅದರ ದೊಡ್ಡದಂಥ ವಿಷಯ ಅದೇನೆಂದರೆ ಬಿಗ್ ಬಾಸ್ ಸ್ಪರ್ಧಿಯಾಗಿರುವಂಥ ಅಶ್ವಿನಿ ಗೌಡ ಅವರು, ಹೋರಾಟಗಾರ್ತಿಯಾಗಿರುವಂಥ ಅಶ್ವಿನಿ ಗೌಡ ಅವರು ಊಟ ಬಿಟ್ಟಿದ್ದಾರೆ ಎನ್ನುವಂಥ ಒಂದು ವಿಷಯ ಇದೀಗ
ರಾಜ್ಯದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಉಂಟು ಮಾಡಿದೆ. ನಾಳೆಗೆ ಈ ವಿಷಯ ಇಡೀ ರಾಜ್ಯವೇ ಖುಷಿ ಪಡುವಂಥ ವಿಚಾರ ಆಗತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.